ನಾನಿಲ್ಲಿ ಇವತ್ತು ಮೊಳಕೆ ಹುರುಳಿಕಾಳು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಹುರುಳಿಕಾಳನ್ನ ಮೊಳಕೆ ಇಟ್ಕೊಂಡಿದ್ದೆ. ಮನೆಯಲ್ಲೇ ಮಾಡ್ಕೊತೀನಿ ಹುರುಳಿಕಾಳನ್ನ ಮೊಳಕೆ. ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು. ನಾನು ಒಂದು ಸಲ ಕಟ್ಟಿದ್ರೆ 2 ಟೈಮ್ ಸಾಂಬಾರು ಆಗೋಷ್ಟು ಕಟ್ಕೊತೀನಿ. ಒಂದು ಸಲ ನಾವು ಸಪ್ಪೆ ರಥ ಮಾಡ್ತೀವಿ, ಅದನ್ನ ಯಾವಾಗಾದರೂ ತೋರಿಸ್ತೀನಿ. ಈಗ ಇಲ್ಲಿ ನಾನು ಮೊಳಕೆ ಹುರುಳಿಕಾಳ್ದು ಮಸಾಲೆ ಸಾರು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು, ಒಂದು ಕಾಳು ವೇಸ್ಟ್ ಆಗಿರಲಿಲ್ಲ. ನಾನೀಗ ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು 1/4 ಟೊಮೊಟೊ ತೊಗೊಂಡಿದ್ದೀನಿ, ತೆಂಗಿನಕಾಯಿ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ. ಮಿಕ್ಸಿಗೆ ಈಗ ಏನೇನು ಗ್ರೈಂಡ್ ಮಾಡ್ಕೊತೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಕಾಯಿ, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಹುರಿಗಡಲೆ ಮತ್ತು 1 ಸ್ಪೂನ್ ಧನಿಯಾ ಪುಡಿ, ಇಷ್ಟನ್ನು ಈ ಕನ್ಸಿಸ್ಟೆನ್ಸಿಗೆ ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೋಬೇಕು. ನಾನು ಈಗ ನೆಕ್ಸ್ಟ್ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ 5ರಿಂದ 6 ಸ್ಪೂನಷ್ಟು ಆಯಿಲ್ ಹಾಕಿ 1/4 ಸ್ಪೂನಷ್ಟು ಸಾಸಿವೆ ಹಾಕಿ ಸಿಡಿಸ್ಕೊತೀನಿ. ಸಾಸಿವೆ ಎಲ್ಲ ಸಿಡಿಬೇಕು. ಸಾಸಿವೆ ಎಲ್ಲ ಸಿಡಿದ್ಮೇಲೆ ಈಗ ಹಚ್ಚಿರೋ ಈರುಳ್ಳಿ ಮತ್ತು ಕರಿಬೇವಿನ ಎಲೆ ಹಾಕಿ ಅದನ್ನು ಆಯಿಲಲ್ಲಿ ಬಾಡಿಸ್ಕೊತೀನಿ. ಈರುಳ್ಳಿ ಎಲ್ಲ ಲೈಟ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಈರುಳ್ಳಿ ಡಲ್ ಆಗಬೇಕು ಮತ್ತು ಬ್ರೌನ್ ಕಲರ್ ಬರಬೇಕು ಲೈಟಾಗಿ, ಅಲ್ಲಿವರೆಗೂ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ನಾನೀಗ ಇದಕ್ಕೆ ಮೊಳಕೆ ಹುರುಳಿಕಾಳನ್ನ ಹಾಕ್ತಾಯಿದ್ದೀನಿ. ಹುರುಳಿಕಾಳು ಅಷ್ಟೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಯಿಲ್ ಎಲ್ಲದಕ್ಕೂ ತಗಲಲಿ ಅಂತ ಆಗಾಗ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನಾನು ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ, ಮತ್ತು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಉಳಿದಿದ್ದು ಮಸಾಲೆನೂ ಹಾಕ್ತಾಯಿದ್ದೀನಿ. ನೋಡಿ, ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನಾನು ಹಚ್ಚಿರೋ ಟೊಮೊಟೊ 1/4 ಟೊಮೊಟೊ ಯೂಸ್ ಮಾಡಿದ್ದೀನಿ, ಜಾಸ್ತಿ ಹಾಕ್ಬಾರ್ದು. ಟೊಮೊಟೊ ಸ್ವೀಟ್ ಆಗುತ್ತೆ ಸಾಂಬಾರು ಸ್ವಲ್ಪ, ಅದಕ್ಕೆ ಸ್ವಲ್ಪ ಟೊಮೊಟೊ ಹಾಕಬೇಕು. 1 ಸ್ಪೂನ್ ಸಾಲ್ಟ್ ಮತ್ತು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಅಚ್ಕಾರದ ಪುಡಿನ ಅರ್ಧ ಬೆಡಗೆ ಮೆಣಸಿನ್ಕಾಯಿ, ಅರ್ಧ ಖಾರದ ಮೆಣಸಿನ್ಕಾಯಿನ ಫ್ಲೋರ್ ಮಿಲ್ಲಲ್ಲಿ ಪೌಡ್ರ್ ಮಾಡಿ ಇಟ್ಕೊತೀನಿ. ಹುರಿದ್ಬಿಟ್ಟು ಮಿಲ್ಗೆ ಹಾಕಿ ಇಡಿಸ್ಕೊತೀನಿ. ಮತ್ತು ನಾನಿಲ್ಲಿ ಕುದ್ದಿದ್ದ ನೀರು ಹಾಕ್ತಾಯಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಕುದಿಸ್ಕೊತಾ ಇದ್ದೆ ಸೈಡಲ್ಲಿ, ಅದನ್ನು ಹಾಕ್ಕೊಂಡೆ. ನೋಡಿ, ಟೊಮೊಟೊ, ಉಪ್ಪು, ಅಚ್ಕಾರದ ಪುಡಿ ಹಾಕಿದ ಮೇಲೆ ಕುದ್ದಿದ್ದ ನೀರು ಹಾಕಿ ಈಗ ಕುದಿಸ್ತಾ ಇದ್ದೀನಿ ಸಾಂಬಾರನ್ನ. ಈಗ ಒಂದು ಕುದಿ ಬಂತು ಅಂದಾಗ ನೀವು ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಬೇಕು. ಕುಕ್ಕರ್ ಕ್ಲೋಸ್ ಮಾಡಿದ ಮೇಲೆ 4 ವಿಷಲ್ ಹಾಕಿಸ್ಕೋಬೇಕು. ನಾವು ಸಾಲ್ಟು ಹಾಕಿರ್ತೀವಲ್ಲ, ಬೇಗ ಬೇಯಲ್ಲ ಹುರುಳಿಕಾಳು, ಅದಕ್ಕೆ 4 ವಿಷಲ್ ಹಾಕಿಸ್ಕೋಬೇಕು. ಆಮೇಲೆ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೆಸ್ಕೋಬೇಕು. ಈಗ ಸಾಂಬಾರು ರೆಡಿ ಇದೆ. ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು. ನೀವು ಈ ರೀತಿ ಮಾಡಿ ತಿಂದು ಹೆಂಗಿತ್ತು ಟೇಸ್ಟು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಪೂರಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೂ ತುಂಬ ಒಳ್ಳೆಯದು. ಆಗಾಗ ಮೊಳಕೆ ಕಟ್ಟು ಈ ಥರ ಕಾಳುಗಳು ಸಾರು ಮಾಡ್ಕೊಂಡು ತಿನ್ನಬೇಕು.